ಎಲ್ಲರಿಗಿಂತ ಬೆಸ್ಟ್ ಮಿನಿಸ್ಟರ್ ಅಂದರೆ ರಾಮಲಿಂಗಾರೆಡ್ಡಿ. ಜವಾಬ್ದಾರಿ ಅನ್ನೋದು ಮುಖ್ಯಮಂತ್ರಿ ಅನ್ನೋದು ಒಂದು MLA ಅನ್ನೋದು ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ. ಎಲ್ಲ ತಲೆನೋವುಗಳು ನಮಗೆ ಬರ್ತಾ ಇದ್ದಾಗೆ ನಾವು ಒಂದೊಂದಕ್ಕೆ ಒಂದೊಂದು ದಾರಿಯನ್ನು ಹುಡುಕಿ ಅದನ್ನು ಮಾಡಿ ನನಗೆ ಗೊತ್ತಿರೋ ಪ್ರಕಾರವಾಗಿ ಖಾತೆಗಳು ನನಗೆ ಅದಕ್ಕೆ ಬೇಕು ಇದು ಬೇಕು ಅನ್ನೋದು ಹೇಳಬಾರ್ದು. ಮಂತ್ರಿ ಮಾಡೋದು ನೀವು ಕೆಲಸ ಮಾಡ್ಬೋದು, ಕೆಲಸ ಮಾಡೋದು ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ಬೋದು. ರಾತ್ರಿ ನಮ್ಮ ಮುಖ್ಯಮಂತ್ರಿಗಳು ರಾಮಲಿಂಗಾರೆಡ್ಡಿ ಸಾಹೇಬರನ್ನ ಮಾತಾಡಿದ್ದಾರೆ, ಅವರು ಮನವೊಲಿಸಿ ಬಂದಿದ್ದಾರೆ. ನಾರ್ಮಲ್ ಆಗಿ ಚಿಕ್ಕ ಪುಟ್ಟ ವಿಚಾರಗಳು ಇರ್ತವೆ, ಅದೆಲ್ಲ ಏನು ನಾವೇನು ತಲೆ ಕೆಡಿಸ್ಕೊಳ್ಬೇಕನ್ನೋದಿಲ್ಲ, ಒಳ್ಳೇದಾಗುತ್ತೆ. ಇಲ್ಲ ಬರಬೇಕು, ಆ ತಲೆನೋವುಗಳೆಲ್ಲ ಬಂದಾಗಲೇ ನಾವು ಎಲ್ಲನೂ ನಮ್ಗೆ ತಿಳ್ಕೊಳ್ಳೋಕ್ಕಾಗುತ್ತೆ. ಇಲ್ಲ ಏನೂ ತಲೆನೋವು ಬಂದಿಲ್ಲ ಅಂದರೆ ಯಾವುದು ಗೊತ್ತಿಲ್ಲ ಆಗೋಗ್ಬಿಡ್ತದೆ. ಎಲ್ಲ ತಿಳ್ಕೊಬೇಕಂದ್ರೆ ಆ ತಲೆನೋವುಗಳೆಲ್ಲ ಬರ್ತಾ ಇರಬೇಕು. ಬಂದಾಗಲೇ ಜವಾಬ್ದಾರಿ ಅನ್ನೋದು ಮುಖ್ಯಮಂತ್ರಿ ಅನ್ನೋದು ಒಂದು MLA ಅನ್ನೋದು ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ. ಎಲ್ಲ ತಲೆನೋವುಗಳು ನಮಗೆ ಬರ್ತಾ ಇದ್ದಾಗೆ ನಾವು ಒಂದೊಂದಕ್ಕೆ ಒಂದೊಂದು ದಾರಿಯನ್ನು ಹುಡುಕಿ ಅದನ್ನು ಮಾಡೋದು. ಎಕ್ಸಾಂಪಲ್ಗೆ ಏನಂದರೆ ನಿನ್ನೆ ಒಂದು ವಾಟ್ಸಪ್ಗಳಲ್ಲಿ ವಿಡಿಯೋದಲ್ಲಿ ಒಂದು ನೋಡಿದೆ, ಎಲ್ಲ ನಮ್ಮ ಕೋಲಾರಲ್ಲೆಲ್ಲ ಒಂದು ಜಾಗದಲ್ಲಿ ಒಂದು ಮ್ಯಾನ್ವಲ್ ಒಂದು ನ್ಯೂಸ್ ಹಿಡಿದು ಒಂದು ಚಿತ್ರದಲ್ಲಿ ಆಧಾರ ಬಂದು 3,000 ಕೋಟಿ 2,000 ಕೋಟಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಿದ್ದಾರೆ ಏನು ಅಂತ, ಮರ ಬಿದ್ದೋದ್ರೇ ಅದನ್ನು ಕಟ್ ಮಾಡೋದಕ್ಕಾಗೋದು ನಾವು, ಇಲ್ಲ ಬಿದ್ದೋಗಿ ಮಾಡ್ತಾರೆ. ಅಲ್ಲಿ ಅದು ಮ್ಯಾನ್ವಲ್ ಆಗಿದ್ದಕ್ಕೆ ನಾವು ಇವಾಗ ರಿಪೇರಿ ಮಾಡಿದ್ದೇವೆ. ಇಮಿಡಿಯೇಟ್ ನೆನ್ನೆ ರಿಪೇರಿ ಮಾಡಿಸಿದ್ದೀನಿ ಅದನ್ನು. ಅಂದರೆ ಎಲ್ಲನೂ ನಮ್ಗೆ ಗೊತ್ತಾಗ್ತಾ ಇರಬೇಕು, ಒಂದೊಂದು ಗೊತ್ತಾಗ್ತಾ ಇದ್ದಾಗೇ ನಮಗೆಲ್ಲ ತಿಳುವಳಿಕೆಗಳು ಬರ್ತಾ ಇರೋದು. ಇವಾಗ ಅಲ್ಲಿ ಮ್ಯಾನ್ವಲ್ ಬೀಳುತ್ತೆ ಅಂತ ನಾವು ಏನಾದರೂ ಕನ್ಸ್ಕೊಂಡಿರ್ತೀವಿ, ನಾವು ನೋಡಿರ್ತೀವಿ, ಅದಿದ್ದಾಗೆ ಗೊತ್ತಾಗುತ್ತೆ. ಆ ರೀತಿ ಅಲ್ಲ ಸರ್, ಕೆಲವೊಂದು ಸಮಸ್ಯೆಗಳು ಬರ್ತವೆ ಸಂಬಂಧಪಟ್ಟಂತೆ ಆ ಖಾತೆ ಬೇಕು ಈ ಖಾತೆ ಬೇಕು ಅಂತ ಖಾತೆ. ಇನ್ನೊಂದು ನನಗೆ ಗೊತ್ತಿರೋ ಪ್ರಕಾರವಾಗಿ ಖಾತೆಗಳು ನನಗೆ ಅದಕ್ಕೆ ಬೇಕು ಇದು ಬೇಕು ಅನ್ನೋದು ಕೇಳಬಾರ್ದು. ಮಂತ್ರಿ ಮಾಡೋದು ನೀವು ಕೆಲಸ ಮಾಡ್ಬೋದು, ಕೆಲಸ ಮಾಡೋದು ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ಬೋದು. ಅದರಲ್ಲೂ ಸ್ಪೆಷಲಾಗಿ ಹೇಳಬೇಕು ಅಂತಂದರೆ ಎಂಟೈರು ಮಿನಿಸ್ಟರ್ಸ್ ಎಷ್ಟು ಜನ ಇದ್ದರು, ಇದಕ್ಕೆ ಮುಂಚೆ ಇದ್ದಿದ್ದು ಮಿನಿಸ್ಟರ್ಸಲ್ಲಿ ಎಷ್ಟು ಜನ ಇದ್ದರು, ಎಲ್ಲರಿಗಿಂತ ಬೆಸ್ಟ್ ಮಿನಿಸ್ಟರ್ ಅಂದರೆ ರಾಮಲಿಂಗಾರೆಡ್ಡಿ. ಒಂದು PA ಇಲ್ಲ, ಯಾರೂ ಇಲ್ಲ. ಫೋನ್ ಮಾಡಿದ್ರೆ 100% ರಿಸೀವ್ಡ್, ಫೋನು 100% ರಿಸೀವ್ಡ್. ಮೀಟಿಂಗಲ್ಲಿದ್ದರೆ ಕಾಲ್ ಯು ಬ್ಯಾಕ್ ಅಂತ ಒಂದು ಮೆಸೇಜ್ ಆಗ್ತಾರೆ, 100% ಕಾಲ್ ಯು ಬ್ಯಾಕ್. ಅವ್ರು ಬ್ಯಾಕ್ ಮಾಡೇ ಮಾಡ್ತಾರೆ ಅಂಥವ್ರು. ಅವರು ಬುದ್ಧಿವಂತರು. ಇವಾಗ ಮಂತ್ರಿ ಕೊಟ್ಟಿರೋದು ದೊಡ್ಡ ವಿಷಯ, ಸೀನಿಯಾರಿಟಿ ಮೇಲೆ ಕೊಟ್ಟಿದ್ದಾರೆ. ಕೊಟ್ಟಿರೋದನ್ನು ಕೆಲಸ ನಿಭಾಯಿಸ್ಕೊಂಡಿರೋದು ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ.